ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಪ್ರಹ್ಲಾದ ಮಹಾರಾಜನು ನರಸಿಂಹದೇವನಲ್ಲಿ ಸಮಸ್ತ ಜೀವಿಗಳ ಉದ್ಧಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. ಭೌತಿಕ ಜೀವನದ ಭೀಕರ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಭಕ್ತನಾದವನು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಗವಂತನು ಅಂತಹವರ ಬಗೆಗೆ ಕರುಣಾಪೂರ್ಣನಾಗಿರುವುದರಿಂದ ಅವರ ಪ್ರಯೋಜನಕ್ಕಾಗಿ ಅವತರಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಎಲ್ಲಿ ಧರ್ಮಾಚರಣೆಯಲ್ಲಿ ಅವನತಿಯುಂಟಾಗುತ್ತದೋ, ಅಧರ್ಮವು ಪ್ರಾಬಲ್ಯ ಪಡೆಯುತ್ತದೆಯೋ, ಆ ಸಮಯದಲ್ಲಿ ಭಗವಂತನು ಅವತರಿಸುತ್ತಾನೆ. ಪತಿತರಾದ ಜೀವಿಗಳಿಗೆ ನೆರವು ನೀಡಲು ಭಗವಂತನು ಸದಾ ಸಿದ್ಧನಾಗಿರುತ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮಪ್ರಭುವಾದ ಶ್ರೀಕೃಷ್ಣನೇ ಆಗಿದ್ದರೂ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ರೂಪಿಸಿಕೊಟ್ಟು ಬೋಧಿಸುವುದಕ್ಕಾಗಿ ಒಬ್ಬ ಭಕ್ತನಾಗಿ ಅವತರಿಸಿದ್ದಾನೆ. ಯಾರ ದೇಖ ತಾರಿಕಃ ಕೃಷ್ಣ ಉಪದೇಶ. ಆದ್ದರಿಂದ ಮೊದಲು ವ್ಯಕ್ತಿಯು ಪ್ರಾಮಾಣಿಕವಾಗಿ ಕೃಷ್ಣನ ದಾಸನಾಗಬೇಕು. ಆಮಾರ ಆಜ್ಞಾಯ ಗುರು ಹನ ತಾರ ಏಯಿ ದೇಶ. ವ್ಯಕ್ತಿಯು ಗುರುವಾಗಿ ಭಗವದ್ಗೀತೆಯ ಬೋಧನೆಗಳನ್ನು ಉಪದೇಶಿಸುತ್ತಾ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು. ಕೋನ್ವತ್ರ ತೇಖಿಲ ಗುರೋ ಭಗವನ್ ಪ್ರಯಾಸ ಉತ್ತಾರಣೇಸ್ಯ ಭವ ಸಂಭವ ಲೋಪಹೇತೋ ಮೂಢೇಶು ವೈ ಮದನುಗ್ರಹ ಆರ್ತಬಂಧೋ ಕಿಂ ತೇನ ತೇ ಪ್ರಿಯಜನಾನುಸೇವತಾಂನ. ನನ್ನ ಸ್ವಾಮಿಯೇ, ದೇವೋತ್ತಮ ಪರಮಪುರುಷನೇ, ಅಖಿಲ ಜಗತ್ತಿನ ಮೂಲ ಗುರುವೇ, ಇಡೀ ವಿಶ್ವದ ವ್ಯವಹಾರಗಳನ್ನು ನಿಭಾಯಿಸುವ ನಿನಗೆ ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಪತಿತ ಜೀವಿಗಳನ್ನು ಉದ್ಧರಿಸುವುದರಲ್ಲಿ ಏನು ಕಷ್ಟವಿದೆ? ನೀನು ಆರ್ತರಾಗಿರುವ ಸಕಲ ಮಾನವರ ಗೆಳೆಯನು. ಮಹಾತ್ಮರಾದವರು ಮಂದಮತಿಗಳ ಬಗೆಗೆ ಸಹಾನುಭೂತಿಯನ್ನು ತೋರಿಸಬೇಕು. ಆದ್ದರಿಂದ ನಿನ್ನ ಸೇವೆಯಲ್ಲಿ ನಿರತರಾಗಿರುವ ನಮಗೆ ನೀನು ಅಕಾರಣ ಕೃಪೆಯನ್ನು ತೋರಿಸುವೆ ಎಂದು ಭಾವಿಸುತ್ತೇನೆ. ದೇವೋತ್ತಮ ಪರಮಪುರುಷನು ತನ್ನ ಶುದ್ಧ ಭಕ್ತನ ಉಪದೇಶಗಳಿಗೆ ಅನುಗುಣವಾಗಿ ನಡೆಯುವ ಭಕ್ತರ ಬಗೆಗೆ ವಿಶೇಷವಾದಂತಹ ಒಲವನ್ನು ಹೊಂದಿರುತ್ತಾನೆ. ವ್ಯಕ್ತಿಯು ಭಗವಂತನ ದಾಸನಾಗಬೇಕು. ನೇರವಾಗಿ ಭಗವಂತನ ಸೇವಕನಾಗುವುದು ಅವನ ದಾಸನ ಸೇವೆಯಲ್ಲಿರುವಷ್ಟು ಲಾಭದಾಯಕವಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಆದೇಶ ಇದು. ಗೋಪಿ ಭರ್ತು ಪದಕಮಲಯೋರ್ ದಾಸಾನುದಾಸ. ನೇರವಾಗಿ ದೇವೋತ್ತಮ ಪರಮಪುರುಷನ ಸೇವಕನಾದೆನೆಂದು ಯಾರೂ ಹೆಮ್ಮೆ ಪಟ್ಟುಕೊಳ್ಳಬೇಕಾಗಿಲ್ಲ. ಅದಕ್ಕೆ ಬದಲು ಒಬ್ಬ ಶುದ್ಧ ಭಕ್ತನನ್ನು, ಭಗವಂತನ ದಾಸನನ್ನು ಹುಡುಕಿ ಅಂತಹ ದಾಸನ ಸೇವೆಯಲ್ಲಿ ನಿರತನಾಗಬೇಕು. ಭಗವಂತನ ದಾಸನ ಸೇವೆಯಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿದಂತೆ ಅವನು ಭಕ್ತಿ ಸೇವೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಇದನ್ನೇ ಹೇಳುತ್ತಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ದೇವೋತ್ತಮ ಪರಮಪುರುಷ ವಿಜ್ಞಾನವನ್ನು ಪರಂಪರಾ ಪದ್ಧತಿಯಿಂದ ಮಾತ್ರ ಅರಿಯಲು ಸಾಧ್ಯ. ಈ ವಿಷಯದಲ್ಲಿ ಶ್ರೀಲ ನರೋತ್ತಮದಾಸ ಠಾಕೂರರು ಈ ರೀತಿಯಾಗಿ ಹೇಳುತ್ತಾರೆ. ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ. ಭಗವದ್ಭಕ್ತರ ಪಾದಕಮಲಗಳನ್ನು ಸೇವಿಸಿ ನಾನು ಭಕ್ತರೊಂದಿಗೆ ಜೀವಿಸುವಂತಾಗಲಿ. ಜನುಮೆ ಜನುಮೆ ಹಯ ಏಯಿ ಅಭಿಲಾಷ. ನರೋತ್ತಮದಾಸ ಠಾಕೂರರನ್ನೇ ಅನುಸರಿಸಿ ವ್ಯಕ್ತಿಯು ಜನ್ಮ ಜನ್ಮಾಂತರದಲ್ಲೂ ತಾನು ಭಗವಂತನ ದಾಸನಾಗಿರಬೇಕೆಂದು ಬಯಸಬೇಕು. ಶ್ರೀಕೃಷ್ಣನೇ ಶುದ್ಧ ಭಕ್ತನ ಆಸ್ತಿಯಾಗಿದ್ದಾನೆ. ನಾವು ಆ ಶುದ್ಧ ಭಕ್ತನ ಆಶ್ರಯವನ್ನು ಪಡೆದದ್ದೇ ಆದರೆ ಅವನು ಶ್ರೀಕೃಷ್ಣನನ್ನು ಬಹು ಸುಲಭವಾಗಿ ನಮಗೆ ಕೊಡುತ್ತಾನೆ. ಪ್ರಹ್ಲಾದನು ಭಕ್ತನ ಸೇವೆಯಲ್ಲಿ ತೊಡಗಬೇಕೆಂದು ಬಯಸಿದನು. ಆದ್ದರಿಂದ ಅವನು ಶ್ರೀಕೃಷ್ಣನನ್ನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ. ನನ್ನ ಪ್ರೀತಿಯ ಪ್ರಭುವೇ, ನಿನಗೆ ತುಂಬ ಪ್ರಿಯನಾದ ಭಕ್ತನ ಆಶ್ರಯವನ್ನು ನನಗೆ ದೊರಕಿಸಿಕೊಡು. ಅವನಿಗೆ ಸೇವೆ ಮಾಡಿ ನಿನ್ನನ್ನು ಮೆಚ್ಚಿಸುತ್ತೇನೆ. ಮದ್ಭಕ್ತ ಪೂಜ್ಯಾಭ್ಯಧಿಕ. ನನ್ನ ಭಕ್ತನ ಸೇವೆಯಲ್ಲಿ ನಿರತನಾಗಿರುವುದು ನನ್ನ ಭಕ್ತಿ ಸೇವೆಯಲ್ಲಿ ಇರುವುದಕ್ಕಿಂತಲೂ ಉತ್ತಮ ಎಂದು ಭಗವಂತನು ಹೇಳುತ್ತಾನೆ. ಭಕ್ತಿ ಸೇವೆಯಿಂದ ತಾನೊಬ್ಬನೇ ಪ್ರಯೋಜನ ಹೊಂದಬೇಕೆಂದು ಪ್ರಹ್ಲಾದ ಮಹಾರಾಜನು ಬಯಸಲಿಲ್ಲ. ಈ ಭೌತ ಜಗತ್ತಿನಲ್ಲಿ ನರಳುತ್ತಿರುವ ಪತಿತಾತ್ಮರಾದ ನಾವೆಲ್ಲರೂ ಭಗವಂತನ ದಯೆಯಿಂದ ಅವನ ಭಕ್ತನ ಸೇವೆಯಲ್ಲಿ ತೊಡಗಿ ಮೋಕ್ಷವನ್ನು ಪಡೆಯುವಂತಾಗಲಿ ಎಂದು ಪ್ರಾರ್ಥಿಸುತ್ತಾನೆ. ಭಗವಂತನಿಗೆ ಕರುಣೆ ತೋರಿಸುವುದೇನೂ ಕಷ್ಟದ ವಿಷಯವಲ್ಲ. ಹೀಗೆ ಕೃಷ್ಣ ಪ್ರಜ್ಞೆಯನ್ನು ಹರಡಿ ಇಡೀ ಜಗತ್ತನ್ನು ಕಾಪಾಡಲು ಪ್ರಹ್ಲಾದ ಮಹಾರಾಜನು ಬಯಸುತ್ತಾನೆ. ನೈವೋ ದ್ವಿಜೇ ಪರದುರತ್ಯಯ ವೈತರಣ್ಯ ತ್ವದ್ವೀರ್ಯ ಗಾಯನ ಮಹಾಮೃತಮಗ್ನ ಚಿತ್ತಃ ಶೋಚೇ ತತೋ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾಸುಖಾಯ ಭರಮುದ್ವಹತೋ ವಿಮೂಢಾನ್. ಮಹಾಪುರುಷರಲ್ಲಿ ಅತ್ಯುತ್ತಮನೇ, ಈ ಪ್ರಪಂಚದ ವಿಷಯದಲ್ಲಿ ನನಗೆ ಹೆದರಿಕೆಯೇನಿಲ್ಲ. ಏಕೆಂದರೆ ನಾನು ಎಲ್ಲಿಯೇ ಇದ್ದರೂ ನಿನ್ನ ಲೀಲೆ ಮತ್ತು ಮಹಿಮೆಗಳ ಚಿಂತನೆಯಲ್ಲೇ ತಲ್ಲೀನನಾಗಿರುತ್ತೇನೆ.
ಐಹಿಕ ಸುಖಗಳಿಗಾಗಿಯೂ ತಮ್ಮ ಕುಟುಂಬ ಸಮೂಹ ರಾಷ್ಟ್ರಗಳನ್ನು ಸಲಹಿಕೊಳ್ಳುವ ಸಲುವಾಗಿಯೂ ವಿಸ್ತಾರವಾದ ಯೋಜನೆಗಳನ್ನು ಹಾಕಿಕೊಳ್ಳುವ ಜನರ ಬಗೆಗೆ ಮಾತ್ರ ನನಗೆ ಕಾಳಜಿ ಇದೆ. ಅವರನ್ನು ಕುರಿತ ಪ್ರೀತಿಯಿಂದ ನಾನು ಹೀಗೆ ಕೇಳುತ್ತಿದ್ದೇನೆ. ಜಗತ್ತಿನಾದ್ಯಂತ ಪ್ರತಿಯೊಬ್ಬರೂ ಪ್ರಾಪಂಚಿಕ ದುಃಖಗಳನ್ನು ಪರಿಹರಿಸಿಕೊಳ್ಳಲು ಭಾರೀ ಯೋಜನೆಗಳನ್ನು ಹಾಕಿಕೊಳ್ಳುತ್ತಾರೆ. ಇದು ಇಂದು, ಹಿಂದೆಯೂ ಮುಂದೆಯೂ ಸತ್ಯವಾದ ವಿಚಾರ. ಅದು ವಿಸ್ತಾರವಾದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಯೋಜನೆಗಳನ್ನು ರೂಪಿಸುತ್ತಿದ್ದರೂ ಅವರನ್ನು ಇಲ್ಲಿ ವಿಮೂಢರು ಅಥವಾ ಮೂರ್ಖರು ಎಂದು ವರ್ಣಿಸಲಾಗಿದೆ. ಭಗವದ್ಗೀತೆಯಲ್ಲಿ ಈ ಜಗತ್ತನ್ನು ದುಃಖಾಲಯಂ ಅಶಾಶ್ವತಂ, ತಾತ್ಕಾಲಿಕ ಮತ್ತು ದುಃಖದಾಯಕ ಎಂದು ವರ್ಣಿಸಿದೆ. ಮಂದಮತಿಗಳಾದ ಈ ಜನರು ಅದನ್ನು ಸುಖಾಲಯವಾಗಿ, ಸಂತೋಷದಾಯಕ ಸ್ಥಳವಾಗಿ ಪರಿವರ್ತಿಸಲು ಹೆಣಗಾಡುತ್ತಿದ್ದಾರೆ. ಪ್ರತಿಯೊಂದು ಭೌತ ಪ್ರಕೃತಿಯ ವ್ಯವಸ್ಥೆಯಂತೆ ನಡೆಯುತ್ತದೆ ಎಂಬುದು ಅವರಿಗೆ ತಿಳಿಯದು. ಭೌತ ಪ್ರಕೃತಿಯಾದರೋ ತನ್ನದೇ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತದೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ವಾಸ್ತವವಾಗಿ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಅಹಂಕಾರದಿಂದ ಆವೃತನಾಗಿರುವ ವಿಮೂಢನು ಗುಣತ್ರಯಗಳ ಪ್ರಭಾವದಿಂದ ತಾನೇ ನಿರ್ವಹಿಸುತ್ತಿರುವುದಾಗಿ ಭಾವಿಸುತ್ತಾನೆ. ಭೌತ ಜಗತ್ತಿಗೂ ಆಧ್ಯಾತ್ಮಿಕ ಜಗತ್ತಿಗೂ ನಡುವೆ ವೈತರಣಿ ಎಂಬ ನದಿ ಇದೆ. ವ್ಯಕ್ತಿಯು ಅದರ ಆಚೆದಡಕ್ಕೆ, ಅಂದರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಬೇಕಾದರೆ ಈ ನದಿಯನ್ನು ದಾಟಲೇಬೇಕು. ಇದು ಬಹು ಕಷ್ಟದ ಕೆಲಸ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. 3 ಭೌತ ಗುಣಗಳನ್ನು ಒಳಗೊಂಡ ನನ್ನ ಈ ದೈವೀ ಶಕ್ತಿಯು ದಾಟಲು ಬಹು ಕಷ್ಟವಾದದ್ದು. ಭಗವಂತನ ಕೃಪೆಯಿಂದಲ್ಲದೆ ಪ್ರಕೃತಿಯ ಕಟ್ಟುನಿಟ್ಟಾದ ನಿಯಮಗಳನ್ನು ದಾಟಲು ಸಾಧ್ಯವಿಲ್ಲ. ಹಾಗಿದ್ದರೂ ಜನರು ತಮ್ಮ ಯೋಜನೆಗಳು ವಿಫಲವಾಗುತ್ತಿರುವುದನ್ನು ನೋಡಿ ಕಕ್ಕಾಬಿಕ್ಕಿಯಾಗುತ್ತಿದ್ದರೂ ಈ ಜಗತ್ತಿನಲ್ಲಿ ಸುಖವಾಗಿರಲು ಮತ್ತೆ ಮತ್ತೆ ಪ್ರಯತ್ನಿಸುತ್ತಲೇ ಇರುತ್ತಾರೆ. ಪ್ರಹ್ಲಾದ ಮಹಾರಾಜನು ದುಃಖಿಯಾಗಿರಲಿಲ್ಲ, ಏಕೆಂದರೆ ಅವನು ಭೌತ ಜಗತ್ತಿನಲ್ಲೇ ಇದ್ದರೂ ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದನು. ಹೀಗೆ ಕೃಷ್ಣ ಪ್ರಜ್ಞಾಯುತರಾಗಿದ್ದು ಭಗವಂತನಿಗೆ ಸೇವೆ ಮಾಡಲು ಪ್ರಯತ್ನಿಸುತ್ತಿರುವವರು ಎಂದಿಗೂ ದುಃಖಿತರಾಗುವುದಿಲ್ಲ. ಕೃಷ್ಣ ಪ್ರಜ್ಞೆ ಇನಿತೂ ಇಲ್ಲದೆ ಬದುಕಿಗಾಗಿ ಹೋರಾಟ ಮಾಡುತ್ತಿರುವವನು ಮೂರ್ಖ ಮಾತ್ರವಲ್ಲ, ಅತ್ಯಂತ ದುಃಖಿ ಕೂಡ. ಇಲ್ಲಿ ಪ್ರಹ್ಲಾದ ಮಹಾರಾಜನು ಏಕಕಾಲದಲ್ಲಿ ಸಂತುಷ್ಟನೂ ದುಃಖಿಯೂ ಆಗಿದ್ದನು. ಕೃಷ್ಣ ಪ್ರಜ್ಞಾಯುತನಾದ್ದರಿಂದ ದಿವ್ಯ ಆನಂದವನ್ನು, ಸುಖವನ್ನು ಅವನು ಸವಿಯುತ್ತಿದ್ದನು. ಈ ಪ್ರಪಂಚದಲ್ಲಿ ಸುಖವಾಗಿರಬೇಕೆಂದು ವಿಸ್ತಾರವಾದ ಭೌತಿಕ ಯೋಜನೆಗಳನ್ನು ಕಲ್ಪಿಸಿಕೊಳ್ಳುತ್ತಲೇ ಹೋಗುವ ಜನರ ಬಗ್ಗೆ ಆತನು ದುಃಖಿಸುತ್ತಿದ್ದನು. ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನುಪಶ್ಯೇ. ನನ್ನ ಪ್ರಿಯ ಪ್ರಭು ನರಸಿಂಹಸ್ವಾಮಿಯೇ, ನಾನು ಅನೇಕ ಶ್ರೇಷ್ಠರಾದ ಮುನಿಗಳನ್ನು ನೋಡಿದ್ದೇನೆ. ಅವರೆಲ್ಲರೂ ತಮ್ಮ ತಮ್ಮ ಮೋಕ್ಷದ ವಿಷಯದಲ್ಲಿ ಮಾತ್ರ ಆಸಕ್ತರಾಗಿದ್ದಾರೆ. ದೊಡ್ಡ ನಗರಗಳನ್ನು, ಪಟ್ಟಣಗಳನ್ನು ಲಕ್ಷಿಸದೆ ಅವರು ಹಿಮಾಲಯ ಪರ್ವತಕ್ಕೋ ಬೇರೆ ಕಾಡಿಗೋ ಮೌನವ್ರತ ಹಿಡಿದು ತಪಸ್ಸು ಮಾಡಲೆಂದು ಹೊರಟು ಹೋಗುತ್ತಾರೆ. ಇತರರಿಗೆ ಮೋಕ್ಷವನ್ನು ಸಾಧಿಸಿಕೊಡುವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಆದರೆ ನನ್ನ ವಿಚಾರ ಬೇರೆ. ಈ ಎಲ್ಲ ಬಡಪಾಯಿಗಳನ್ನು, ಅಜ್ಞಾನಿಗಳನ್ನು, ಮೂರ್ಖರನ್ನು ಹೊರತುಪಡಿಸಿ ನನಗೊಬ್ಬನಿಗೆ ಬಿಡುಗಡೆ ದೊರಕುವುದು ನನಗೆ ಸರ್ವಥಾ ಸಮ್ಮತಿ ಇಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದೆ, ನಿನ್ನ ದಿವ್ಯ ಚರಣ ಕಮಲಗಳ ಆಶ್ರಯವನ್ನು ಪಡೆಯದೆ ವ್ಯಕ್ತಿಯು ಸಂತೋಷವನ್ನು ಪಡೆಯಲಾರನು ಎಂದು ನನಗೆ ತಿಳಿದಿದೆ. ಆದ್ದರಿಂದ ಅವರೆಲ್ಲರನ್ನೂ ಮರಳಿ ನಿನ್ನ ದಿವ್ಯ ಪಾದಕಮಲಗಳ ಆಶ್ರಯಕ್ಕೆ ತರಲು ನಾನು ಬಯಸುತ್ತೇನೆ. ಇದು ವೈಷ್ಣವನ ಅಥವಾ ಭಗವಂತನ ಶುದ್ಧ ಭಕ್ತನ ನಿರ್ಧಾರ. ಅವನಷ್ಟಕ್ಕೆ ಅವನಿಗೆ ಯಾವ ಸಮಸ್ಯೆಗಳೂ ಇಲ್ಲ. ಅವನು ಈ ಭೌತ ಜಗತ್ತಿನಲ್ಲೇ ಇರಬೇಕಾಗಿ ಬಂದರೂ ಚಿಂತೆಯಿಲ್ಲ, ಏಕೆಂದರೆ ಅವನ ಏಕೈಕ ವೃತ್ತಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು. ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ನರಕಕ್ಕೆ ಬೇಕಾದರೂ ಹೋಗಿ ಅಲ್ಲಿ ಕೂಡ ಸಂತೋಷವಾಗಿ ಇರಬಹುದು. ಆದ್ದರಿಂದ ಪ್ರಹ್ಲಾದ ಮಹಾರಾಜನು ಈ ರೀತಿಯಾಗಿ ನುಡಿಯುತ್ತಿದ್ದಾನೆ. ನೈವೋದ್ವಿಜೆ ಪರದುರತ್ಯಯ ವೈತರಣ್ಯ. ಶ್ರೇಷ್ಠರಲ್ಲಿ ಅತಿಶ್ರೇಷ್ಠನಾದವನೇ, ಭೌತಿಕ ಅಸ್ತಿತ್ವವನ್ನು ಕುರಿತು ನಾನು ಸ್ವಲ್ಪವೂ ಹೆದರಿಲ್ಲ. ಬದುಕಿನ ಯಾವುದೇ ಸ್ಥಿತಿಯಲ್ಲೂ ಶುದ್ಧ ಭಕ್ತನು ಎಂದೂ ದುಃಖಿತನಾಗುವುದಿಲ್ಲ. ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ. ದೇವೋತ್ತಮ ಪರಮಪುರುಷ ನಾರಾಯಣನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಭಕ್ತರು ಬದುಕಿನ ಯಾವುದೇ ಪರಿಸ್ಥಿತಿಯಲ್ಲೂ ಹೆದರುವುದಿಲ್ಲ. ಅವರಿಗೆ ಸ್ವರ್ಗ, ಮೋಕ್ಷ, ನರಕ ಎಲ್ಲವೂ ಒಂದೇ. ಏಕೆಂದರೆ ಅಂತಹ ಭಕ್ತರು
ಭಗವಂತನ ಸೇವೆಯಲ್ಲಿ ಮಾತ್ರವೇ ಆಸಕ್ತರು. ಭಕ್ತರಾದವರಿಗೆ ಸ್ವರ್ಗಲೋಕದಲ್ಲಿರುವುದು ನರಕದಲ್ಲಿ ಇರುವುದು ಒಂದೇ ಸಮಾನವಾಗಿರುತ್ತದೆ. ಪ್ರಹ್ಲಾದ ಮಹಾರಾಜನ ಬೋಧನೆಗಳ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.